ಪ್ರತಿ ವರ್ಷವೂ ಕೂಡ ನಾವು ಈ ಸುಕ್ಷೇತ್ರ ಸದಾಶಿವಪೇಟೆ ಗದಿಗೇಶ್ವರ ಜಾತ್ರೆ ಬರ್ತೀವಿ. ಸುಮಾರು ನನಗೀಗ 51 ವರ್ಷ. 51 ವರ್ಷದಲ್ಲಿ ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದಾಗ 1 ವರ್ಷ ಮಾತ್ರ ನಾನು ಜಾತ್ರೆ ಬಿಟ್ಟೇನೆ. ಉಳಿದ 50 ವರ್ಷ ಕೂಡ ನಾನು ಈ ಜಾತ್ರೆ ನಡ್ಕೊತ ಬಂದೀನಿ. ಮೂಲತಃ ಇದು ನಮ್ಮ ಪ್ರಭೈನೂರು ಮಠದ ನಮ್ಮ ಹೆಣ್ಣು ಮಗಳ ಮನೆದೇವರು. ನಮ್ಮ ಮನೆದೇವರು ಮುಂಡ್ರಿಗಿ ತಾಲೂಕು ಚಿಂಟಾಲೂರು. ನಮ್ಮ ಮನೆತನದ ಹೆಣ್ಮಗಳು ಮೂಲತಃ ನಮ್ಮ ಪ್ರಭೈನೂರು ಮಠದ ಮನೆತನಕ್ಕೆ ಗಂಡು ಸಂತಾನ ಇರಲಿಲ್ಲ ಅಂತ. ಆಗ ಆ ಹೆಣ್ಮಗಳು ನಮ್ಮ ಪ್ರಭೈನೂರು ಮಠಕ್ಕೆ ಗಂಡು ಸಂತಾನ ಕೊಡು, ನಾನು ನಿನಗೊಂದು ಹೂವಿನ ತೇರು ಮಾಡಿ ಹೇಳಿಸ್ತೀನಿ ಅಂತಂದು ಬೇಡ್ಕೊಂಡಿದ್ದಂತಾಕೆ. ಆ ಸಂದರ್ಭದಲ್ಲಿ ನಮ್ಮ ಮನೆತನಕ್ಕೆ ಗಂಡು ಮಗು ಆಗಿರೋದ್ರಿಂದ ಗದಿಗೆ ಸಜ್ಜನ ಕೃಪಾಶೀರ್ವಾದದಿಂದ ನಮ್ಮ ಮನೆತನಕ್ಕೆ ಗಂಡು ಮಗುವಾಗಿದೆ. ಆ ಗಂಡು ಮಗುವಿನ ಕೃಪೆಗೆ ಅವತ್ತಿಂದ ಇವತ್ತಿಗೆ ಕೂಡ ನಾವು ಆಕೆ ಹೆಸರು ಅಳಕಿಸಬಾರ್ದು ಅಂತೇಳಿ ಇವತ್ತಿಗೂ ಈ ಜಾತ್ರೆ ನಡ್ಕೊಂಡು ಬಂದೇವೆ. 50 ವರ್ಷದಿಂದ ಕೂಡ ನಾನು ಜಾತ್ರೆಗೆ ಬಂದೇನೆ. ಅತಿ ಉತ್ಸಾಹದಿಂದ ಜಾತ್ರೆ ಆಗ್ತದೆ. ಆದರೂ ಕೂಡ ಶ್ರೀ ಗದಿಗೇಶ್ವರ ಲಿಂಗೈಕ್ಯರಾಗೋದ್ರಿಂದ ಪೂರ್ವದಲ್ಲಿ ಕೂಡ ನಡೆದಿತ್ತು. ಈಗೂ ಕೂಡ ನಮ್ಮ ಈ ಗದಿಗೇಶ್ವರ ಟ್ರಸ್ಟ್ ಕಮಿಟಿಯು ಕೂಡ ಅದೇ ವಿಶೇಷತೆಯಿಂದ ಈ ಜಾತ್ರೆ ನಡೆಸುವಂತೆ ಬಂದಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ನನ್ನ ಹೆಸರು ಬಸವಣ್ಣಯ್ಯ ಗುರುಪುತ್ರಯ್ಯ ಪ್ರಭೈನೂರು ಮಠ ಅಂತೇಳಿ. ನಾನು ಮೂಲತಃ ಸವಣೂರು ತಾಲೂಕು ಜೇಕಿನಕಟ್ಟೆಯವರು.